ನಮಸ್ಕಾರ ಎಲ್ಲ ನನ್ನ ವೀಕ್ಷಕ ಬಂಧು ಬಾಂಧವರಿಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಜೀವನದಾಗ ಎಳ್ಳು ಬೆಲ್ಲ ಹೆಂಗೆ ಸಿಹಿಯಾಗಿ ಜೀವನ ಇರುತ್ತಲ್ಲ ಅದ್ರಂಗೆ ಎಲ್ಲರ ಜೀವನ ಸಿಹಿಯಾಗಿ ಸಂತೋಷವಾಗಿರಲಿ ಅಂತ ನಾನು ಆ ದೇವ್ರ ಹತ್ರ ಬಿಡ್ಕೊತೀನಿ ರೀ. ಅಂದಂಗೆ ನಿಮಗೆ ಅದು ಒಂದು ಇದು ಇತ್ತಲ್ಲ ವಿಕಾಸ್ ಆಮೇಲೆ ಅರವಿಂದ್ ಇಕ್ಕಿದ್ದು ಮೀನಂದು ಸ್ಟೋರಿ ಮುಗೀತ್ರಿ. ಇವತ್ತಿಂದ ಒಂದು ಹೊಸ ಸ್ಟೋರಿ ಶುರು ಮಾಡ್ಬೇಕಂತ ಮಾಡೀನಿ. ಆ ಸ್ಟೋರಿ ಏನಂದ್ರೆ ಇದು ಆಲ್ಮೋಸ್ಟ್ ಎಲ್ಲರ ಜೀವನದಾಗೂ ನಡೆಯುತ್ತೆ. ನಡೆದದ್ದು ನಾನು ನೋಡೀನಿ. ಈಗ ನಾನು ನಡೆದದ್ದನ್ನೇ ನಿಮಗೆ ಸ್ಟೋರಿ ಮುಖಾಂತರ ನಾನು ತಿಳಿಸ್ತೀನಿ. ಮುಂದೆ ನಡೆಯೋದು ಯಾರ್ಯಾರು ಆಕಸ್ಮಿಕ ಈ ಥರ ನಾನು ನಡ್ಕೊಳ್ಳೋರಿದ್ರೆ ಈ ಎಚ್ಚೆತ್ಕೊಳ್ಳುವಂಥ ಒಂದು ಉದ್ದೇಶನೂ ನನ್ನ ಅಂತಲೇ ಐತೆ. ಹಾಗಾಗಿ ಈ ಸ್ಟೋರಿ ಇಂಟ್ರೆಸ್ಟಿಂಗ್ ಐತೆ. ಫಸ್ಟಿಗೆ ನಾ ಹೇಳಿದ್ನಲ್ರಿ ಫಸ್ಟಿಗೆ ಇಂಟ್ರೆಸ್ಟ್ ಇರಂಗಿಲ್ಲ ಅಂತ ನೀವು ನೋಡೋದು ಬಿಡಬೇಡ್ರಿ. ಅದು ಯಾವ ತಿರುವು ಯಾವ ಹೊತ್ತಿನಾಗ ಹೆಂಗೆ ತಗೊಳುತ್ತೆ ಅಂತ ಗೊತ್ತಿರಂಗಿಲ್ಲ. ನೀವು ನೋಡ್ತಾ ಹೋದ್ರೆ ಹೌದಿಲ್ಲ ಅದು ಗೊತ್ತಾಗದು. ಹಾಗಾಗಿ ಪ್ಲೀಸ್ ದಯವಿಟ್ಟು ಸ್ಟಾರ್ಟಿಂಗ್ ಆದಮೇಲೆ ಮತ್ತೆ ಸ್ಟಾರ್ಟ್ ತಗೊಳ್ಳೋದು ಸ್ವಲ್ಪ ಸ್ಲೋ ಇರುತ್ತೆ. ಆಮೇಲೆ ಅದರದ್ದು ಚೇಂಜ್ ಹಾಕೊಂಡು ಬರೋದನ್ನ ನೀವು ನೋಡಿದ್ರಲ್ಲ ನಿಮಗೆ ಹಿಂಗೆ ಹೇಳ್ಬೇಕು ಗೊತ್ತಾಗಲ್ತು ನಂಗೆ. ಅದನ್ನು ದಯವಿಟ್ಟು ಫಸ್ಟಿಂದ ನೋಡ್ರಿ, ಅಂದ್ರೆ ನಿಮ್ಮ ಪೂರ್ತಿ ಕತೆ ಇಂಟ್ರೆಸ್ಟ್ ಬರುತ್ತೆ. ದಯವಿಟ್ಟು ಎಲ್ಲರೂ ಯಾರು ಈಗ ನನ್ನ ಈ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ಹಂಗೆ ನೋಡಕತ್ತಿದ್ರೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೋರಿ, ಬೆಲ್ ಬಟನ್ ನೋಡಿರಿ, ಆಲ್ ಅಂತಂದು ಒತ್ತಿರಿ. ಆಮೇಲೆ ನೋಡಿದ್ಮ್ಯಾಗ ಎಲ್ಲರೂ ಕಂಪಲ್ಸರಿ ಲೈಕ್ ಬಟನ್ ಒತ್ತಿರಿ, ಯಾಕಂದ್ರೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಆಮೇಲೆ ನನ್ನ ಈ ಸ್ಟೋರಿ ಒಳಗೆ ನಿಮಗೆ ಇಷ್ಟ ಆಗಿದ್ದು ಏನೇನು ಇರುತ್ತಲ್ಲ ಕಾಮೆಂಟ್ ಮುಖಾಂತರ ನನಗೆ ನೀವು ತಿಳಿಸಿದ್ರೆ ನನಗೂ ಒಂಥರ ನಾನು ಹಿಂಗೆ ಮಾಡಕತ್ತೀನಲ್ಲ ಅವ್ರು ಖುಷಿ ಆಗೈತಿ, ಅವ್ರಿಗೆ ಇಷ್ಟ ಆಗೈತಲ್ಲ ಅಂತ ನನಗೂ ಖುಷಿ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿರಿ. ಈ ಹಿಂದೆ ನನಗೆ ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಕತ್ತಿದ್ರು ಎಲ್ಲರಿಗೂ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದಗಳು. ಹಂಗೆ ಯಾಕೆ ನಾನು ನಿಮ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡೇ ನೋಡ್ಕೋರಿ ಅಂತೀನಿ ಅಂದರೆ ನಾನು ಹಾಕಿದ ತಕ್ಷಣ ನೀವು ರೀಚ್ ಆಗುತ್ತೆ, ನಿಮಗೆ ನೋಡೋಕ್ಕೊಂದು ಅವಕಾಶ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಂತೀರಲ್ಲ. ನಮಸ್ಕಾರ ರೀ. ಲಕ್ಷ್ಮಿ, ನಾ ಹಂಗ ಹುಡುಗರ್ನ ಶಾಲೆಗೆ ಬಿಟ್ಟು ನಾ ಕೆಲ್ಸಕ್ಕೆ ಹೋಗ್ತೇನೆ ತಗೋ. ಅಯ್ಯ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ರಿ. ನೀವು ಮಧ್ಯಾಹ್ನ ಬರ್ರಿ, ಮತ್ತೆ ಮಧ್ಯಾಹ್ನ 1 ಗಂಟೆಲಿಂದ ಮೀಟಿಂಗ್ ಅಂತ ಹೇಳ್ಯಾರ. ಇಬ್ರು ಹೋಗ್ಬೇಡ ನಂಗಿದ್ರ. ಓ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಐತಲ್ಲ. ಸರಿ ನೀನೇನ್ ಬರೋದ್ ಬೇಡ, ನಾನು ಹೋಗಿ ಅಟೆಂಡ್ ಮಾಡ್ತೀನಿ. ಎಲ್ಲ ಕೇಳ್ಕೊಂಡು ಏನಂತ ಹೇಳ್ಬರ್ತೀನಿ. ಹಂಗ ಚಲೋ ಓದಕತ್ತಾರೆಲ್ಲ ಕೇಳ್ರಿ. ಮಾರ್ಕಸ್ ಅವೆಲ್ಲ ನೋಡ್ರಿ, ಯಾರ್ಯಾರು ಹೆಂಗ ಇವರು ಎಷ್ಟು ಮಾರ್ಕಸ್ ತಗೊಂತಾರ, ಬೇರೆಯವ್ರು ಎಷ್ಟು ತಗೊಂಡಾರ. ಇವರು ಬರೀ ಅದು ಇದು ಆಟ ಆಡೋದು ಜಾಸ್ತಿ ಆಗೈತಿ ಈಗಿಂದೀಗ. ಊಟ ಪಾಠ ಏನೂ ಇಲ್ಲ, ಬರೀ ಆಟದಾಗೈತಿ. ಒಂದು ಸ್ವಲ್ಪ ಹಂಗ ಟೀಚರ್ಗೆ ಒಂಚೂರು ಹೇಳ್ಬರ್ರಿ. ಆಮೇಲೆ ಅಂದಂಗ ಈಕಿಗೆ ಯಾರ ಒಂದು ಹುಡುಗ ಕಡಿಸ್ತಾನಂತ ನೋಡ್ರಿ ಶಾಲೆಗ. ಬರೀ ಜುಟ್ಟ ಹಿಡ್ಜಿggದು ಆಕಿ ಪೆನ್ಸಿಲ್ ಪೆನ್ ಕಸ್ಕೊಳ್ಳೋದು ಹಂಗೆ ಮಾಡ್ತಾರಂತ. ಅದು ಯಾರು ಒಂಚೂರು ಟೀಚರ್ಗೆ ಹೇಳಿ ಒಂಚೂರು ಹಂಗ ಯಾರು ಇದ್ರೆ ಒಟ್ಟು ಹೇಳಂತ ಹೇಳ್ರಿ. ಭಯದ ಪಡೆದ್ ಮಾಡ್ಬಿಡನ್ರಿ, ಎಲ್ಲ ಹುಡುಗರು ಅಷ್ಟೇ. ಈಕೆ ನಮ್ಮಕ್ಕೇನು ಕಮ್ಮಿಲ್ಲ, ಈಕಿನೂ ಬಾರಿ ಕಿತ್ತಪತ್ತಿದಾಳೆ. ಈಕೆ ಏನಾರು ಮಾಡಿರ್ತಾಳ ಒಟ್ಟು ಹಂಗ ಹೇಳ್ಬರ್ರಿ. ಆಮೇಲೆ ಆತಂದು ಯಾಕೆ ನೋಡ್ರಿ, ಆತ ಪ್ರೋಗ್ರೆಸ್ ಕಾರ್ಡ್ ಮಣ್ಣಿನ ತಂದು ತೋರಿಸಿಲ್ಲ, ಏನು ಕಮ್ಮಿ ತಗೊಂಡನ ಏನ ನೋಡ್ರಿ, ಅದನ್ನ ಒಂಚೂರು ವಿಚಾರ ಮಾಡ್ರಿ. ಹಂಗ ಇಲ್ಲ ಅದಕ್ಕೆ ನಾನು ಬರ್ತೇನೆ ಅಂತೀನಿ, ನೀವು ಬ್ಯಾಡ್ ಅಂತೀರಿ. ಯವ್ವ, ನಾನು ಎಲ್ಲ ಶಾಣೆ ಇದೀನಿ ಬಿದ್ದಾನೆ. ಯಾರು ನಿನಗೆ ಹೇಳಿದ್ದು? ನಾನು ಶಾಲೆಗೆ ಫಸ್ಟ್ ಅದೀನಿ. ನಾನು ನೋಡು ಲಕ್ಷ್ಮಿ, ಅವ್ರ ಮಾತು ಕೇಳಿ ನನ್ನ ಮಕ್ಳ ಮ್ಯಾಗ ಅನುಮಾನ ಪಡ್ಬೇಡ. ನನ್ನ ಮಕ್ಳು ಏನಂತ ನನಗೆ ಗೊತ್ತು. ಯಾವಾಗಲೂ ಒಂದು ಶಾಲೆಗೆ ಹಚ್ಚಿವಿ ಅವಾಗಿಂದಾನೆ ಶಾಲೆಗ ಇವರೇ ಫಸ್ಟ್. ಈ ವರ್ಷ ಇವರೇ ಫಸ್ಟ್ ಬರ್ತಾರೆ. ಒಂದು ಮಾರ್ಕಸ್ ಅಟ್ಟಾಗಿತ್ತಾಗ ಹಂಗಿಲ್ಲ, ಹಂಗ ತೆಗಿತಾರೆ. ಮತ್ತೆ ನನ್ನ ಮಕ್ಳ ಮ್ಯಾಗ ನನ್ನ ನಂಬಿಕೆ ಐತಿ. ಅವ್ರ ಮಾತು ಕೇಳ್ಬೇಡ. ನಾ ಪೇರೆಂಟ್ಸ್ ಮೀಟಿಂಗ್ ಹೋಗಿಲ್ಲ, ಹೋಗಿ ಎಲ್ಲ ಕೇಳ್ಕೊಂಡ್ಬರ್ತೀನಿ. ನನ್ನ ಕನಸು ನನ್ನ ಇಬ್ರು ಮಕ್ಳು ಓದಿ ದೊಡ್ಡ ದೊಡ್ಡ ಆಫೀಸರ್ ಆಗಿ ವಿದೇಶದಾಗ ಓದ್ಬೇಕು. ನನ್ನ ಮಕ್ಳು ವಿದೇಶದಾಗನ ದೊಡ್ಡ ನೌಕರಿ ಮಾಡ್ಬೇಕು. ಹಂಗ ಬೆಳೆಸ್ತೀನಿ ನನ್ನ ಮಕ್ಕಳನ್ನ. ವಿದೇಶದಾಗ ಅಂತ ಯಾಕೆ ನಮ್ಮೂರಾಗೇನ ನಮ್ಮ ಇಡೀ ಭಾರತ ದೇಶದಾಗ ಏನು ಕೆಲಸ ಇಲ್ಲ ಅಂತಾನೆ. ಹೋಗ್ರಿ ಫಸ್ಟ್ ಓದ್ರಿ. ನಿನಗ ಹೆಂಗ್ ಗೊತ್ತೇನೆ, ಒಂದು ಇಟ್ಟು ನಿನಗೆ ಗೊತ್ತಿಲ್ಲ. ಅಷ್ಟೇ ದಡ್ಡಿದೀನಿ ನಾನು. ನಿನ್ನೊಳಗೆ ಕಟ್ಕೊಂಡ್ಬಂದ್ಬಿಟ್ಟಿನಿ ನಾನು. ನಿನಗ ಮಕ್ಳು ಜೀವನದ್ದು, ಮನಿದು, ಬಳೆದು, ಗಂಡಂದು ಏನಿಲ್ಲ. ಕುಳ್ಕುಚಕ್ಕದು ಮುಂದೆ ಮುಗಿತ ಅಷ್ಟೇ. ನಿಂದ ಮಕ್ಳ ಜೀವನ ಅಂದ್ರ ಹೆಂಗ ಅಂತಿಕೊಂಡಿ ನೀನು. ನಮ್ಮ ಕೈಗಿರ್ತ ಮಕ್ಳ ಜೀವನನ ನಾವು ಹೆಂಗ್ ರೂಪಿಸ್ತೀವಿ ಹಂಗಾಗತ್ತೆ. ನಿನ್ನ ಮೊದ್ಲ ನಿನ್ ಕೂಡ ನಾ ಮಾತಾಡ್ತನಲ್ಲ, ಇಲ್ಲೋ ಅದೇನ ಅಂತಾರಲ್ಲ ದಡ್ಡ ಕೂಟ ಮಾತಾಡಿ ಬರೀ ಹುಡ್ರ ಹೋಗಂಬರಪ್ಪ, ಸಾಲಿ ಗೊತ್ತಾಗತ್ತ. ಇವಾಗ ಹೋಗ್ಬಿಡ್ತೀವಿ. ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರಿ, ನಾನು ಹೊಲಕ್ಕೆ ಬುತ್ತಿ ಕಳಿಸ್ಲಾ? ಬೇಡ, ನಾನಾ ಬರ್ತೀನಿ. ಬಂದು ಒಂಚೂರು ಊಟ ಮಾಡಿ ಒಂಚೂರು ಅಡ್ಡಾಗಿ ಮತ್ತೆ ಹೋಗ್ತೀನಿ ಹೊಲಕ್ಕೆ. ಏನ ಲಕ್ಷ್ಮಕ್ಕ, ಮಕ್ಕಳು ಸಿಡಗ್ರ ಗಂಡನ ಸಿಡಗ್ರ ಮುಗಿತಾ ಇಲ್ಲ ಯವ್ವ? ಅಯ್ಯ ವಿಜ್ಜಿ, ಯಾವಾಗ ಬಂದಿಂತಿ ಹೇಳ್ಬಿಟ್ಟಿ? ನಾವು ಮಾತಾಡ್ದಲ್ಲ ಕೇಳಿಸ್ಕೊಂಡಿದೆ. ಈಗ ಒದರ್ಬೇಕಿಲ್ಲ ಯಾವಾಗ? ಇಲ್ಲಿ ಬಿಡ, ಇವಾಗ ಗೌಡ್ರು ಅವಸರ ಮಾಡಿ ಹೊಂಟಿದ್ರಲ್ಲ, ಮತ್ತೆ ಹುಡುಗರು ಶಾಲೆ ಕಳ್ಸೋದು ಹೊತ್ತು ನಾವೇನ್ ಮಾತಾಡ್ಕೊಂತ ಆಮೇಲೆ ಎಷ್ಟೊತ್ತಾದ್ರೂ ಕುಂದಿರ್ಬೋದು. ಅದಕ್ಕೆ ಕಳಿಸ್ಲಿ ತಡಿ ಅಂತ ಸುಮ್ಮನೆ ನಿಂತಿದ್ದೆ. ಅಡಿಗೆ ಎಲ್ಲ ಆಗಿತ್ತಲ್ಲ ಕೆಲಸ? ಹ್ಞೂ ನಾವ ಲಕ್ಷ್ಮಕ್ಕ ಹಾಗೆ ಹೊರ ಬಂದೆ. ನೀನು ಹೊಂಟಿದ್ದೆಲ್ಲ ನಮ್ಮ ಮನೆಯವರು ಹೋದ್ರು, ನಮ್ಮ ಹುಡುಗರು ಹೋದ್ರು ಈಗ ಶಾಲೆಗೆ. ನಾನು ಆ ಕಡೆ ಕಳಿಸಿ ಈ ಕಡೆ ಬಂದ್ ನೋಡು. ಬಾರ್ಲಿ ಒಟ್ಟು ಎಲ್ಲರಿಕೆ ಹಾಕೊಂಡ್ ಕುಂದ್ರ ನೋಟ. ಅಲ್ಲ ಲಕ್ಷ್ಮಕ್ಕ, ಏನ ಗೌಡ್ರು ಏನ ಬೇರೆ ದೇಶಕ್ಕೆ ಓದಿಸ್ತೀನಿ ಹೆಂಗ ಅಂತಾರಲ್ಲ ಇವ ಮಕ್ಕಳನ್ನ. ಇವ ಬಾರಿ ಬಿಡವ ನಿಮ್ ಓದ್ಸೋದು ಹುಡ್ರನ್ನ. ಇವ ಬೇರೆ ದೇಶದಾಗ ಓದೋದು ನಾನು ಸುಮ್ಮನೆ ಇವ ಏಟ್ ಕಟ್ಬಿಟ್ಟಿ ಬಿಡ್ಬೇಕ ಇವ ಹುಡುಗರು ಓದೋದು. ಅಲ್ಲ ನಿಮ್ಮ ಹುಡುಗರಂತೂ ಶಾಣೆ ಅದೊಬ್ರು. ನಮ್ಮ ಹುಡುಗರು ನೋಡ ಇವ ಏನ್ ಅವ್ರನ್ನ ತಳಿ ಕೆಲ್ಲಕ್ ಮಾಡಿ ಕಾಲ್ ಮ್ಯಾಕ್ ಮಾಡಿ ನಿಂದ್ರಿಸಿದ್ರು ಪಾಸ್ ಆಕಾರ ಹೊರ್ತು ಫಸ್ಟ್ ಕ್ಲಾಸ್ ಅಂತ ಬರಲ್ಲ. ಹಂಗಾಗಿ ನಾನೇ ತಲೆ ಹೊಡ್ಕೋದ್ ಬಿಟ್ಬಿಟ್ಟೆ ನೋಡು. ಆದ್ರೆ ನಿಮ್ ಹುಡ್ರ ಹಂಗಲ್ ಬಿಡವ. ಬಳ್ಳ ತೋರ್ಸಿದ್ರೆ ಹಸ್ತಾನ ನಂತ ಭಾರಿ ಶಾಣೆ ಅದಾವ ಹುಡುಗರು. ಹ್ಞೂನ್ಲೆ ಶಾಣೆ ಅದಾವು. ಅದಕ್ಕೆ ಶಾಣೆ ಇರೋದಕ್ಕೆ ಅವ್ರ ಅಪ್ಪಗಷ್ಟು ದಿಮಾಕ್. ಅಯ್ಯ ಲಕ್ಷ್ಮಕ್ಕ, ಹೊಲ್ದಾಗ ಏನ ಕಡ್ಲಿ ಹಾಕಿದ್ರಲ್ಲ ನೀವು, ಬಂದವನಲ್ಲ? ಅಯ್ಯ ಬಂದಾವಲ್ಲಿ ಕಿತ್ಬೇಕು. ಆಳಿಗೆ ಹೇಳ್ಯಾರ ಕಿತ್ತಕಂತ. ನಾಳೆಯಿಂದ ನಾನು ಹೋಗ್ಬೇಕು ಆಳಿನ ಕೊಟ್ಟಾಗ.
ಹೋಗಿ ಒಟ್ಟು ಹೊಲದಾಗೆಲ್ಲ ಕಿತ್ಬೇಕು. ಈ ಕಡೆ ಗೋಧಿನೂ ಹಾಕ್ಯಾರ, ಗೋಧಿ ಕಡ್ಲಿ ಚಳಿಗೆ ಬರ್ತಾವಲ್ಲ ಎಲ್ಲ ಬಂದವು. ಈಗ ಸಂಕ್ರಾಂತಿ ಎಲ್ಲ ಕಿತ್ತವು. ಒಂದ್ ಅರ್ಧ ಕಿತ್ತಾರ ಗೋಧಿನ ಮೊನ್ನೆ. ಈ ಕಡ್ಲಿ ಒಂದ್ ಸ್ವಲ್ಪ ಅದಾವ ಇನ್ನ ಒಟ್ಟು ಒಣಗ್ಬೇಕಲ್ಲ ಒಟ್ಟು ಅವನ್ನೆಲ್ಲ ಕಿತ್ತು ಬಂದಾರ. ಅಯ್ಯ ಲಕ್ಷ್ಮಕ್ಕ, ನಿಮ್ದೇನವ ಜಗ್ಗಿ ಭೂಮಿ ಐತೆ, ಬೇಕಾದಂಗ ಆಸ್ತಿ ಐತೆ, ಯಾವ್ದ್ರಾಗ ಏನ್ ಹಾಕಿದ್ರು ಹಂಗ ನಿಟ್ಟು ಹೊಡ್ತಿರವ. ನಮ್ದು 1 ಎಕರೆ 2 ಎಕರೆ ಜೀವನ, ಅದ್ರಾಗ ಸಾಲಿ ಮನಿ ಖರ್ಚು ನಮ್ದು ಜಗ್ಗಿ ಐತವ. ಇವ ಹೊರೆವು ಬದುಕು ಏಟ್ ಮಾಡಿದ್ರು ನಮ್ಮ ಮನಿ ಸಾಲದೇ ಇಲ್ಲ. ನಿಮ್ಮಂಗಿದ್ದಿದ್ರಿ ಈಡಾಗಿ ನಾವು ನಮ್ಮ ಮಕ್ಕಳು ಚಲೋ ಓದಿಸಿ ನಾವು ದೇಶಕ್ಕೆ ಬೇರೆ ದೇಶಕ್ಕರ ಕಳಿಸ್ಬೋದು. ಆಗಲ್ಲ ನಮ್ಮಂತವ್ರದ್ದು. ಎಲ್ಲ ಹಡ್ಬಿಟ್ಟು ಹೊರಡ್ಬಿಟ್ಟು ಯಾವ ಬೇರೆ ದೇಶ ನನಗಂತೂ ಇಷ್ಟ ಇಲ್ಲ. ಇವ್ರು ಸುಮ್ಮನೆ ಅಂತಾರ, ಅಯ್ಯೋ ಅದೆಲ್ಲ ಎಲ್ಲಿ ಕಳ್ಸಕ್ಕಾಗತ್ಲೆ, ಸುಮ್ಮನೆ ನಮ್ಮ ದೇಶ ಮಾಡಿದ್ರೆ ಬೇಕಾದಟ್ಟೈತಿ ಅವ್ರು ಹಂಗ ಅಂತಾರ. ಅವ್ರವ್ರದಲ್ಲಿ ತಲೆಗೆ ಎಷ್ಟು ಹೋಗ್ಲಿ, ನಾನು ಹಂಗ ಸುಮ್ಮನೆ ಅಂದ್ಬಿಡ್ತೀನಿ ಅನ್ನಂಗ. ಮತ್ತೆ ನಿಮ್ಮ ಹೊಲ್ದಾಗ ಏನು ಹಾಕಿರಿ? ನಮ್ಮ ಹೊಲ್ದಾಗ ಇವ ಅದೇನ ಇದನ್ನ ಹಾಕಿದ್ರವ, ಅದೇನ ಸಜ್ಜಿ ನವಣಿ ಅದೇನ ಅಂದ್ರವ ಇವರು, ಅವನ್ನ ಹಾಕ್ಯಾರ. ಗುರಳ್ಳು ಎಳ್ಳು ಒಂದು ಸೈಡ್, ಸ್ವಲ್ಪ ಸಣ್ಣದಲ್ಲ ಒಂಚೂರು ಚೂರ ಅರ್ಧ ಇದನ್ನ ಮಾಡಿ ಬದು ಒಂದಿಷ್ಟು ನವಣಿ ಸಜ್ಜಿ ಹಾಕ್ಯಾರ. ನಡಕ ಗುರಳ್ಳು ಎಳ್ಳು ಹಿಂಗೆ ಹಾಕ್ಯಾರ. ಬಂದಿರ್ಬೇಕಲ್ಲ ಈಗ ಸುಗ್ಗಿ ಇದಲ್ಲ. ಬಂದವ ಲಕ್ಷ್ಮಕ್ಕ, ನಾನ ಹೋಗ್ಬೇಕು. ನನ್ಗ ಮತ್ತೆ ಇವರು ಯಾರ ಒಬ್ಬರನ್ನ ಇಲ್ಲ ಇಬ್ಬರನ್ನ ಕರ್ಕೊಂಡು ಹೋಗ್ಬೇಕು. ನಿಮ್ಮಂಗ ಜಗ್ಗೆಷ್ಟು ಆಳು ಹಿಡ್ಕೊಂಡು ಆಳನ್ನ ಮಾಡ್ಸಕ್ಕಿಲ್ಲಲ್ಲವ. ನಾವ ಕೈ ಮುಟ್ಟು ಮೈ ಮುಟ್ಟು ಮಾಡ್ಬೇಕು. ಮತ್ತೆ ಅದಕ್ಕೆ ಇವಾಗಲ್ಲ ನಾಳಾಗಲ್ಲ ಅಂತೇಳಿನಿ, ನಾಡ್ದು ಹೋಗ್ಬೇಕು. ನಮ್ಮ ಹುಡುಗಿ ಶಾಲೆಗ ಒಂದು ಹುಡುಗ ಗಂಟು ಬಿಟ್ಟೈತೆ. ಬರೇ ಜುಟ್ಟೈತೆ ಅಂತ ಇದ್ರ ಕೂದಲ ಉದ್ದದವು. ಆಕಿ ಕಟ್ ಮಾಡಿಸ್ತೀನಿ, ಬೇಬಿ ಕಟ್ ಮಾಡಿಸ್ತೀನಿ ಅನ್ನಕತ್ತ. ನಾನ ಹೆಣ್ಣು ಹುಡುಗಿ ನಾಳೆ ಚೌರಿ ಪೌರಿ ಹಾಕೋದೇನ, ಒಟ್ಟು ಮಗ್ಗಿ ಜಡಿ ಹೆಣಕ, ಕ್ಯಾದ್ಗಿ ಹೆಣಕ, ಹಬ್ಬ ಹುಣ್ಣಿಗೆ ಗೌರಿ ಹುಣ್ಣಿಮೆ ಅಂತಕ್ಕೆಲ್ಲ ಒಟ್ಟು ಲಂಗ ಜಂಪರ್ ಹಾಕೊಂಡು ಚಂದ ಉದ್ದ ಜಡಿ ಹಾಕೊಂಡು ಹೂ ಹೆಣ್ಕೊಂಡ್ಲಂದ್ರೆ ಹಂಗ ಲಕ್ಷ್ಮಿ ಕಣ್ಣಂಗೆ ಕಾಣ್ತಾಳವ. ಅದಕ್ಕೆ ನಾ ಬೇಡ ಕಟ್ ಮಾಡೋದು ಬೇಡ ಅಂತ ನಾ ಕಟ್ ಮಾಡಿಸ್ಕೊಟ್ಟಿಲ್ಲ. ಅದು ಯಾವ ಮೂಳು ಗಂಟು ಬಿಡೈತೆ ನಮ್ಮ ಹುಡುಗ. ಬರೇ ಆ ಕಡೆ ಹೋಗ್ಬಂದು ಈಕಿ ಜುಟ್ಟ ಜಗ್ ಜಗ್ ಹೋಗ್ಕನಂತ. ಈಕಿ ಚಿಟ್ ಇರ್ತಾಳ, ನನಗೆ ಜುಟ್ಟ ಬೇಡ, ನನಗೆ ಕೂದಲ ಬೇಡ, ನನ್ನ ಕೂದಲ ಕಟ್ ಮಾಡು, ನನಗೆ ಬೇಡ ಅಂತ ಗಂಟು ಬಿಡ್ಬಿಟ್ಟ. ರಂಬಿಸ್ ಕಳ್ಸಿನಿ ಇವತ್ತು. ಇವ ತಲೆ ಬಾಚ್ಕೊಳ್ಳು ಹಂಗ ಆ ಕಡೆ ಈ ಕಡೆ ಜುದಾಡ್ತಾಳ. ಕೈಯ ಕೂದಲ ಬಾಚನ್ಕಿ ನಿಂದ್ರಿಸ್ಬಿಡೋದು, ಬಿಸಿ ಹೋಗಿತಾಳ. ಸಾಕಾಗ್ಬಿಟ್ಟೈತೆ ಬಿಡವ. ಅದಕ್ಕೆ ಇವತ್ತು ಇವ್ರಿಗೆ ಹೇಳಿನಿ, ಯಾವ ನನ್ನ ಬಾಡೆ ಅಂತಂದು ಏನಾರು ಬಗ್ಲೆಲ್ಲ ನಾನೇ ಹೋಗ್ತೀನಿ ಬಾಡೆಗ. ಇವನು ಅಲ್ಲ ನಮ್ಮ ಹುಡುಗ್ರು ನಾವು ಹೆಂಗ ಒಂದು ರಂಬಿಸಿ ಪಂಬಿಸಿ ಈಗಿನ ಕಾಲ ಹುಡುಗಿ ಇಟ್ಟು ಜಡಿಯಲ್ಲಿ ಬಿಟ್ಕೋತಾರಲ್ಲ, ಕಟ್ ಮಾಡಿ ಹೋಗಿತಾರತ್ತ ಹಿಂಗೆ ಮಾಡ್ಕೊಂಡು ಹೋಗಕ್ಕೆ. ನಾನು ಹೆಂಗ ಒಂದು ರಂಬಿಸಿ ಇಟ್ಕೊಂಡಿನಿ, ಈ ಹುಡುಗ ಒಂದು ಗಂಟು ಬಿದ್ದೈತೆ. ನೋಡ್ಬೇಕು, ನಮ್ಮ ಗೌರಿಗೆ ಕಳ್ಸಿನಿ ಏನಾರ ನೋಡ್ಬೇಕು. ಹೌದಾ ಇವ ಲಕ್ಷ್ಮಕ್ಕ, ನಿನ್ ಮಗಳು ಒಳ್ಳೆ ಮಾತು ಕೇಳವ. ಆಟ ಜುಟ್ಟ ಬಿಟ್ಕೊಂಡು ಸಾಲಿಗೆ ಹೋಗ್ಕ. ನನ್ನ ಮಗಳು ಎಲ್ಲೆಲ್ಲಿ ಕೇಳಿಲ್ಲ. ಜಬರ್ಸಿದೆ ಬೈದೆ ಬಡದೆ ಏನಂದ್ರೆ ಕೇಳಲ್ಲ. ಅದೇನ ಬೇಬಿ ಕಟ್ಟು ಮುಂದೆ ಹಿಂಗ ಬೂತವಲ್ಲ, ಹಣಿ ಮೇಲೆ ಕಣ್ಣಿನ ತನಕ ಬೂತವಲ್ಲ ಲಕ್ಷ್ಮಕ್ಕ. ಹಂಗ ಮಾಡಿ ಈ ಕಡೆ ಜುಟ್ಟ ಬರಂಗ ನಡಕ ಒಂದೇನ ಮಗಂಗ ಹೋಗಿ ಅವ್ರ ಅಪ್ಪನ ಕುಟ್ಟ ಕಟ್ ಮಾಡ್ಸ್ಕೊಂಬಂದಾಳೆ. ಒಂದು ನಿಂತು ಬಿಟ್ಟಿಕ್ಕಿಲೆ ಈಗೇನಿಲ್ಲ, 2 ಜುಟ್ಟ ಹಾಕದ ಮುಂದೆ ಹಣಿ ಮ್ಯಾಗ ಕೂದಲ ಬರಂಗ ಮಾಡೋದು. ಕಶ್ವ ದಾಟ ನೋಡು. ಉದ್ದ ಬಿಡ ಮುಂದೆ ದೊಡ್ಡಕ್ಕಾದ್ರ ಜಡಿ ಪಟ್ಟಿ ಅವು ಇವು ಹಾಕಕ್ ಬೇಕಂತ ನಾನು ಅಂತೀನಿ ನೋಡು. ನಿನ್ ಯಾವ ಹಾಕಂತ ನಿನ್ ಯಾರು ಹೇಳಂತಾರ? ನಾನು ಬೇಡ ಅಂದ್ರೆ ಬೇಡ, ನನಗೆ ಜಡಿ ಪಟ್ಟಿ ಹಾಕೊಂಡ್ರೆ ಹಿಂಗ ಕರಪ್ ಹಚ್ಕೊಂಡಿರ್ತೀನಿ, ಹಂಗ ಕುಂದಿರ್ತೀನಿ ದೊಡ್ಡಕ್ಕಾದ್ರ ಅಂತೈತೆ. ಏನ್ ಹೇಳ್ಬೇಕು ಹುಡುಗಿ? ಏನಾನ ಗಂಡು ಒಟ್ಟು ಉತ್ತಮವ ಅಲ್ಲ. ಒಂದಿಟ್ಟು ಮಾತ್ರ ಕೇತು ಇವ್ ಹೆಣ್ಣು ಪೂರ ತಯಾರಿಗೆ ಬಿಡ. ಇವ ಬಣ್ಣತನ ನೆನ್ಬಿಟ್ಟವು. ಅಪ್ಪ ಅಚ್ಚೆ ಮಾಡಿ ತಲೆ ಮೇಲೆ ಕುಂದಿಸ್ಕೊಂತಾನ, ಮಾತೆ ಕೇಳಂಗಿಲ್ಲ. ನಮ್ಮ ಕಾಲದಾಗೆಲ್ಲ ಇವ ಅಪ್ಪನ ಮುಂದೆ ನಿಂದ್ರಕ್ ಹಾಕಿದ್ದಿಲ್ಲ, ಅಪ್ಪಗೆ ಎದ್ರ ಮಾತ್ರ ಹಾಕಿದ್ದಿಲ್ಲ. ಆಮೇಲೆ ಹಿಂಗೆಲ್ಲ ನಾವು ಅವುಗಳಿಗೆಲ್ಲ ಮಾತಾಡಲ್ ಬಿಡವ. ಅವ್ರು ಹೆಂಗ್ ಹಾಕಿದ್ ಜಡಿ ಹಂಗ ಸಾಲಿಗೆ ಹೋಗಿ ಬರ್ತಿದ್ ಬಿಟ್ರೆ ಇದು ಹಿಂಗೆ ಹಾಕತ್ತು ಹಂಗೆ ಹಾಕತ್ತ ಅನ್ಸಿ ಕೇಳ್ತಿದ್ದಿಲ್ಲ ನಾವು. ಏನ್ ಕಂಡುಡ್ರ ಬಿಡ ಲಕ್ಷ್ಮಕ್ಕ, ಎಲ್ಲವ ಹುಡುಗರ ಏನ ಈ ಒಟ್ಟು ಸಣ್ಣ ಹೋದವು ಜಬರ್ಸಿದ್ರೆ ಒಟ್ಟು ಮಾತಾಡ್ತಾವ. ಮುಂದೆ ಹೆಂಗೈತೆ ಏನ ಬಾಳೆ ಒಟ್ಟು ಅಕ್ಕಿದು ಇಬ್ರು ಒಟ್ಟು ಮಾತಾಡ್ಕೊಂತ ಅಕ್ಕಿ ಹಸನ್ ಮಾಡಂಬ. ಅಲ್ಲ ಮತ್ತೆ ನಿಮ್ ಬೇರೆ ಏನಾರು ಹೊರ ಹೋಯ್ತಾನ? ಮತ್ತೆ ಹಂಗಿದ್ರೆ ಬೇಡ. ಇಲ್ಲಿ ಬಿಡ ಲಕ್ಷ್ಮಕ್ಕ, ಅವು ಹೊಲ್ಲಾಗಿಂತ್ರ ಇವು ಬಡಿ ಮೆಣಸಿನ್ಕಾಯಿ ತಂದ್ರ ಅವನೊಂಚೂರು ಉಪ್ಪಿನಕಾಯಿ ಹಾಕ್ಬೇಕಂತ ಮಾಡಿದ್ನವ. ಅಲ್ಲೇ ತರ್ತೀನಿ ತಡಿ, ಅಲ್ಲೇ ನೀನ್ ಹಸನ್ ಮಾಡು, ನಾನು ಒಂದ್ ಸ್ವಲ್ಪ ಹೆಚ್ಚಿಬಿಡ್ತೇನೆ. ಹೌದಾ, ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಾಕ್ತೀಯಾ? ಅದೇಂಗ್ಲದ ಲಕ್ಷ್ಮಕ್ಕ, ಅಲ್ಲೇ ತರ್ತೀನಿ ತಡಿ, ಅಲ್ಲೇ ಕುತ್ಕೊಂಡು ನೀನ್ ಹಸನ್ ಮಾಡು, ನಾನು ತೋರಿಸ್ತೀನಿ ಅಂತ ನಡಿ. ಬಾ, 2 ಕೆಲಸ ಹಾಕೋ ಬರವ ಅದು ಕರೆವು.